Okay, student, let's continue with the last video over here. Type A, type B indeterminate form ಒಳಗೆ ಹೇಳಿದ್ವಿ. So in indeterminate form, we have seen type A, type B. Now let us go for type C. Suppose ಒಂದು ಫಾರ್ಮ್ ಪ್ರಾಬ್ಲಮ್ ಅಂತ ತಿಳ್ಕೊಳ್ರಿ, ಸ್ಕ್ವೇರ್ ರೂಟ್ ಇದ್ರೆ, if it is square root, then directly it is type C. Type C is rationalization method. Okay, so here you see what you have to do. First 0 by 0 ಬರ್ತದೆ ನೋಡಬೇಕು. ಫಸ್ಟ್ ಸ್ಟೆಪ್ ಅದ 0 ಹಾಕ್ರಿ, ಇಲ್ಲೇ ಸಬ್ಸ್ಟಿಟ್ಯೂಟ್ ರೂಟ್ 1 ಮೈನಸ್ ರೂಟ್ 1 ಅಂದ್ರೆ 0 ಆತ, ಕೆಳಗೆ 0. ಸೊ ದಿಸ್ ಇಸ್ 0 by 0 IF. ಫಸ್ಟ್ ಟೈಪ್ ಅಂತೂ ಸಾಧ್ಯನೇ ಇಲ್ಲ, ಬಿಕಾಸ್ ನಾನು ಹೇಳೇ ನಿಮಗೆ ಸ್ಕ್ವೇರ್ ರೂಟ್ ಬಂತಂದ್ರೆ ಡೈರೆಕ್ಟ್ಲಿ ಥರ್ಡ್ ಟೈಪ್ ಅಂತ ವಿಚಾರ ಮಾಡೋದು. ದ್ಯಾಟ್ ಈಸ್ ರ್ಯಾಷನಲೈಸೇಷನ್. ಸೊ ಹೌ ಯು ಹ್ಯಾವ್ ಟು ಡೂ? ಲಿಮಿಟ್ x tends to 0, you see, root 1 plus x minus root 1 minus x upon s. ಇಲ್ಲಿ rationalizing numerator. If it is complicated in the numerator ನೇ complicated ಐತೆ. ಸೊ rationalization ಮಾಡ್ರಿ, 1 plus x minus is the plus 1 minus x divided by 1 plus x plus 1 minus x. ಇಲ್ಲಿ ಮೈನಸ್ ಇದ್ರೆ ಇದು ಪ್ಲಸ್ ಬರ್ತವೆ. Now see, you know that a plus b, a minus b into a plus b, a square minus b square under this square minus this square. So root 1 plus x the whole square minus root 1 minus x the whole square. ಇಲ್ಲಿ ಏನಾಯ್ತು ನೋಡ್ರಿ, x into root 1 plus x plus root 1 minus x. ಫಾಸ್ಟ್ ಮಾಡ್ಕೋಬಹುದು ನಾವು. ಇದು ಸಾಲ್ವ್ ಆತಂದ್ರೆ ಡೈರೆಕ್ಟ್ಲಿ ವಾಟ್ ವಿಲ್ ಹ್ಯಾಪನ್ ಹಿಯರ್? ಯು ವಿಲ್ ಗೆಟ್ ದ ಆನ್ಸರ್ ಆಸ್ 1 plus x. ಲಿಮಿಟ್ ಐತಿ, ಇನ್ನು ಲಿಮಿಟ್ ಹಾಕ್ಲಿಲ್ಲ ನಾವು. ಇದು ಮೈನಸ್ ಐತಿ, ನೆನಪಿಟ್ಕೋರಿ. ಮೈನಸ್ ಇಂಟು 1 ಮೈನಸ್ 1 ಮೈನಸ್ ಮೈನಸ್ ಪ್ಲಸ್ ಆಗ್ತದ್ರಿ, ಪ್ಲಸ್ ಎಕ್ಸ್ ಎಕ್ಸ್ 1 ಮೈನಸ್ ಎಕ್ಸ್. ಸೊ ಹಿಯರ್ ಯು ಸಿ ಕ್ಯಾನ್ಸಲ್ ಏನಾಕವ್ರಿ, 1 1 ಕ್ಯಾನ್ಸಲ್ ಆಗ್ತದೆ. ಸೊ ಲಿಮಿಟ್ x ಪ್ಲಸ್ ಎಕ್ಸ್ ಇಸ್ 2x divided by x root 1 plus x plus root 1 minus x. ನಾರ್ಮಲಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಕೊಡೋದಿಲ್ಲ, ಬಟ್ ಕೊಟ್ಟರೆ ಮಾಡ್ಬೇಕು. ಇಲ್ಲಿ ಏನೈತ್ರಿ, x tends to 0 ಐತಿ, x tends to 0. x ಕ್ಯಾನ್ಸಲ್ ಆದ್ರೆ ಏನಾಗ್ಬಿಡ್ತು, ಫೈನಲ್ ಆನ್ಸರ್ ಬಂದಾಗ್ಬಿಡ್ತು 2. ರೂಟ್ ಆಫ್ 1 ಪ್ಲಸ್ 0 ಅಂದ್ರೆ 1, ರೂಟ್ ಆಫ್ 1 ಅಂದ್ರೆ ಏನಾಯ್ತು 1 ಪ್ಲಸ್. ಇಲ್ಲಿ ನೋಡ್ರಿ x 0 ಆತ, 1 ಮೈನಸ್ 0 ಇಸ್ 1, ರೂಟ್ ಆಫ್ 1 ಅಂದ್ರೆ 1 ಆತ. ಏನಾತ್ರಿ 2 by 2, ಆನ್ಸರ್ ಎಷ್ಟಾಯಿತು 1. 2 by 2 ಆನ್ಸರ್ ಎಷ್ಟಾಯ್ತು ರೀ 1. ಸೊ ವಾಟ್ ಈಸ್ ಅವರ್ ಆನ್ಸರ್? 1 ಈಸ್ ಅವರ್ ಆನ್ಸರ್. ಸೊ ವೇರ್ ಈಸ್ ದ ಆನ್ಸರ್? ವಿ ಹ್ಯಾವ್ 1 ಈಸ್ ಅವರ್ ಆನ್ಸರ್. ಈಗ ಈ ಪ್ರಾಬ್ಲಮ್ ಸ್ವಲ್ಪ ಡೈರೆಕ್ಟ್ ಮಾಡೋಣ. 0 ಹಾಕಿದ್ ನೋಡ್ರಿ, ಇದ ರೂಟ್ 1 ಮೈನಸ್ 1 0 ಆತ, 0 ಇದು IF ಆತ. IF ಇದ್ರೆ ಮುಂದೆ ಹೋಗೋದು, ಇಲ್ಲ ಅಂತಂದ್ರೆ ಇಲ್ಲ, ಆನ್ಸರ್ ಬರ್ತೈತೆ. ಈಗ ಇದ್ರ ರ್ಯಾಷನಲೈಸ್ ಮಾಡಿದ್ರೆ ಏನಾಕೈತ್ರಿ, ರ್ಯಾಷನಲೈಸ್ ಮಾಡಿದ್ರೆ ಇಂಟು ರೂಟ್ ಎಕ್ಸ್ ಪ್ಲಸ್ 1 ಪ್ಲಸ್ 1 ಡೈರೆಕ್ಟ್ ಮಾಡ್ರಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಏನಾಗ್ಬಿಡ್ತು, ಒಂದು ಸ್ಟೆಪ್ ಹಾರಿಸ್ಬಿಡ. ಇದು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯ್ತು, ಮೈನಸ್ 1 ಸ್ಕ್ವೇರ್. ಇಲ್ಲಿ ಏನಾಕೈತಿ, ಎಕ್ಸ್ ಇಂಟು ಏನು ಮಾಡೇವಿ ನಾವು ಡಿನಾಮಿನೇಟರ್ನಾಗ ಎಕ್ಸ್ ಪ್ಲಸ್ 1 ಪ್ಲಸ್ 1 ಮಾಡೀವಿ. ಓಕೆ, ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನಾಯ್ತು, ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು 0. ಶಾರ್ಟ್ಕಟ್ಸ್ ಯೂಸ್ ಮಾಡಬೇಕು. ಎಕ್ಸ್ ರೂಟ್ ಎಕ್ಸ್ ಪ್ಲಸ್ 1 ಪ್ಲಸ್ 1 ಅಂಡರ್ ಬ್ರ್ಯಾಕೆಟ್ ಆಯ್ತು. ಸೊ ಇದು ಕ್ಯಾನ್ಸಲ್ ಆತ, ಎಕ್ಸು ಕ್ಯಾನ್ಸಲ್ ಆತ, 1 ಡಿವೈಡೆಡ್ ಬೈ, ಈಗ ಹಾಕ್ಬಿಡ್ರಿ 0 ಹಾಕಿದ್ರೆ ಏನಾಗ್ಬಿಡ್ತಿದ್ದು 1 ಆತ, ರೂಟ್ 1 ಅಂದ್ರೆ 1, 1 ಪ್ಲಸ್ 1, ಆನ್ಸರ್ ಈಸ್ ಹಾಫ್. ಆನ್ಸರ್ ಈಸ್ ಹಾಫ್. ನಾವು ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಟೈಪ್. ಈಗ ಎಷ್ಟು 3 ಟೈಪ್ಸ್ ನೋಡಿದ್ವಿ. ಇನ್ಡಿಟರ್ಮಿನೇಟ್ ಫಾರ್ಮ್ ಬಂದ ತಕ್ಷಣ ವಿಚಾರ ಏನು ಮಾಡೋದು, ಲಿಮಿಟ್ x raised to n minus a raised to n upon x minus ಹಿಂಗೆ ಫಾರ್ಮುಲಾ ಬೇಸ್ಡ್ ಇದ್ರೆ ಆನ್ಸರ್ n into a raised to n minus. ಆ ಟೈಪ್ ಇರದೇ ಹೋದರೆ, ಇಫ್ ಇಟ್ ಈಸ್ ನಾಟ್ ಆಫ್ ದ್ಯಾಟ್ ಟೈಪ್, ದೆನ್ ಯು ಹ್ಯಾವ್ ಟು ಥಿಂಕ್ ಆಫ್ ವಾಟ್ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರ್ಸ್ ತೆಗಿರಿ, ಕ್ಯಾನ್ಸಲ್ ಆಗ್ತದೆ ಫ್ಯಾಕ್ಟರ್, ದೆನ್ ಯು ಕ್ಯಾನ್ ಗೆಟ್ ದಿ ಆನ್ಸರ್. ಇಫ್ ನಾಟ್, ದೆನ್ ಯು ಹ್ಯಾವ್ ಟು ಗೋ ಫಾರ್ ದಿ ಇಫ್ ಇಟ್ ಇಸ್ ಸ್ಕ್ವೇರ್ ರೂಟ್ ಟೈಪ್ ರ್ಯಾಷನಲೈಸೇಷನ್. ಈ ಸ್ಕ್ವೇರ್ ರೂಟ್ ಟೈಪ್ ರ್ಯಾಷನಲೈಸೇಷನ್ ಬರಲಿಲ್ಲ ಅಂತ ತಿಳ್ಕೊರಿ. ಈಗ ಈ ಟೈಪ್ ಇತ್ತ, ಇದು ಟೆನ್ಸ್ ಟು ಇನ್ಫಿನಿಟಿ, ಇದು ಫಸ್ಟ್ 3 ಟೈಪ್ಸ್ ವಿಚಾರ ಮಾಡಂಗಿಲ್ಲ. ಡೈರೆಕ್ಟ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ x tends to infinity means it is type D only.
ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀವಿ ನೋಡ್ರಿ. ಇಲ್ಲಿ ಡೈರೆಕ್ಟ್ ಆನ್ಸರ್ ತಿಳ್ಕೊಳ್ರಿ. ಇದು ಟ್ರಿಕ್ ಯೂಸ್ ಮಾಡಬೇಕು. ಇದು ಆನ್ಸರ್ ಕೊಡಾಕತ್ತಾರ. ಲಿಮಿಟ್ ಆಫ್ 3x² minus 5x plus 10 6x² plus 10x plus 10x tends to infinite ಇದ್ರೆ, if you put infinite over here, full it becomes infinity. If you put infinite here, full infinity. So infinity by infinity becomes what? It is a IF. ಅದಕ್ಕೆ ಏನು ಮಾಡೋದು? ಈಗ ಡೈರೆಕ್ಟ್ ಆನ್ಸರ್ ಹೆಂಗೆ ಮಾಡೋದು? ಇದಕ್ಕೆ ಡೈರೆಕ್ಟ್ ಆನ್ಸರ್ ಅಂದ್ರೆ ಇದು ಎಕ್ಸ್ದು ಹೈಯೆಸ್ಟ್ ಏನು ಪವರ್ ಏನೈತೆ ನೋಡ್ರಿ, x² ಐತಿ. x² ಬಾಜುಕಿನ ನಂಬರ್ 3 ಐತಿ. ಇಲ್ಲಿ ಹೈಯೆಸ್ಟ್ ಪವರ್ ಆಫ್ x ಏನೈತ್ರಿ? x² ಐತಿ. ಅದ್ರ ಬಾಜುಕಿನ ನಂಬರ್ ಏನೈತಿ? 6 ಐತಿ. 3 2s are 6. Answer is 2. This is the shortcut method that you have to use here. Now if you take this one, I will tell you. See, direct answer we can take. First infinity ittappa andre full infinity IF ada pakka. Now what is the answer? ಎಣ್ಣದು ಇದು ಬ್ರಾಕೆಟ್ ಒಳಗೆ ಎಣ್ಣದು ಏನು ಹೈಯೆಸ್ಟ್ ಕೊಯಿಫಿಷಿಯಂಟ್ ಐತ್ರಿ? 1 ಐತಿ. ಎಣ್ಣದ ಬಾಜುಕ್ಕೆ ಎಷ್ಟೈತಿ? -1 ಐತಿ. ಇಲ್ಲೇ ಎಣ್ಣದ ಬಾಜುಕ್ಕೆ ಎಷ್ಟೈತಿ? -1 ಐತಿ. ಇಲ್ಲೇ ಎಣ್ಣು ಬಾಜುಕ್ಕೆ ಎಷ್ಟೈತಿ? 2 ಐತಿ. ಇಲ್ಲೇ ಎಣ್ಣು ಕ್ಯೂಬ್ ಬಾಜುಕ್ಕೆ ಎಷ್ಟೈತ್ರಿ? 4 ಐತಿ. -1 into -1 1 into 2 divided by 4 ಅಂದ್ರೆ ಹಾಫ್ ಆಗ್ಬಿಡ್ತಾರೆ. ಇದು ಡೈರೆಕ್ಟ್ ಆನ್ಸರ್. ಸೊ ಥಿಂಗ್ ಈಸ್, ಇಂಥ ಕ್ವಶನ್ಸ್ ಕೊಡ್ತಾರೆ ವಿತಿನ್ 2 to 3 seconds ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಕೆಲವೊಂದು ಟೈಪ್ಸ್ ಪ್ರಾಬ್ಲಮ್ಸ್ ಮಾಡುವಾಗ ಡೈರೆಕ್ಟ್ ಹೇಳ್ತೇನೆ ನಾನು. ಸೊ ಟೈಪ್ ಡಿ ಈಸ್ ಓವರ್. ಟೈಪ್ ಇ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಟ್ರಿಗ್ನೋಮೆಟ್ರಿಕ್ ಲಿಮಿಟ್ ಅಂತ. ಲಿಮಿಟ್ ಆಫ್ sin θ by θ ಟೆಂಡ್ಸ್ ಟು 1 ಆದ್ರೆ ಆನ್ಸರ್ ಏನು? ಅದು ಇಂಡಿಟರ್ಮಿನೇಟ್ ಫಾರ್ಮ್ ಇರಬೇಕು. ಈಗ 0 ಹಾಕ್ರಿ ನೋಡಲಿ. sin 0 by 0 0 by 0 indeterminate form. When it is indeterminate form, first type it is not there because it's not the form of a limit of x raised to n minus a raised to n. Second type factorization ಮಾಡಕ್ ಬರಂಗಿಲ್ಲ. ಥರ್ಡ್ ಸ್ಕ್ವೇರ್ ರೂಟ್ ಟೈಪ್ ಇಲ್ಲ, ಸೊ ರ್ಯಾಷನಲೈಸೇಷನ್ ಬರೋದಿಲ್ಲ. ಫೋರ್ತ್ ಇನ್ಫಿನಿಟಿ ಇಲ್ಲ, ಸೊ ಇನ್ಫಿನಿಟಿ ಟೈಪ್ ಅಲ್ಲ. ಫಿಫ್ತ್ ಈಸ್ ದಿಸ್ ಇಸ್ ಟ್ರಿಗ್ನೋಮೆಟ್ರಿಕ್ ಲಿಮಿಟ್. sin θ by θ ಟೈಪ್ ಬಂದ್ರೆ 1, tan θ by tan θ ಬಂದ್ರೆ 1. ಅದ್ರ ಮೇಲೆ ಟೈಪ್ಸ್ ನೋಡ್ರಿ ಹೆಂಗಿದಾವೆ. ಇಲ್ಲಿ ಫಸ್ಟ್ ಮತ್ತು ಇಲ್ಲಿಯೂ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ sin θ tan θ ಅಷ್ಟೇ ಇದು. cos θ ಬಂದ್ರೆ ಆನ್ಸರ್ ಮೇ ವೇರಿ. ಫಸ್ಟ್ ದ್ಯಾಟ್ಸ್ ವೈ ಯು ಪುಟ್ ಫಸ್ಟ್ θ ಟೆಂಡ್ಸ್ ಟು 0. ಇಲ್ಲಿ ಹಾಕಿದ್ರೆ ಹಾಕಿದ್ರೆ 7 into 0 0 0 sin 0 is 0 and this is 0. ಏನಾಗ್ಬಿಡುತ್ತೆ? 0 by 0 ಅಂದ್ರೆ ಇಂಡಿಟರ್. ಬಂದ ಮೇಲೆ ಫಸ್ಟ್ ಟೈಪ್ ಐತೇನ್ರಿ? ಇಲ್ಲ. ಸೆಕೆಂಡ್ ಟೈಪ್ ಡೈರೆಕ್ಟ್ಲಿ ಇಟ್ ಟ್ರಿಗ್ನೋಮೆಟ್ರಿಕ್ ಮೀನ್ಸ್ ಇಟ್ ಇಸ್ ಎ ಟೈಪ್ ಇ, ದಟ್ ಈಸ್ ಎ ಟ್ರಿಗ್ನೋಮೆಟ್ರಿಕ್ ಲಿಮಿಟ್. ಇಲ್ಲಿ ನೋಡ್ರಿ ಮೈನಸ್ ಐತಿ, ವೆರಿ ಕೇರ್ಫುಲ್. ಸೊ ಮೈನಸ್ ಯು ಪುಟ್ ಔಟ್ sin 7 θ divided by θ. θ ಟೆಂಡ್ಸ್ ಇದು 1 ಅಲ್ಲ. ವೈ ಇಟ್ ಈಸ್ ನಾಟ್ 1? ಬಿಕಾಸ್ ಇಫ್ it is if this is 7 θ, this also should be 7 θ. ಅವಾಗ 1. ಇದು n θ ಇದ್ರೆ ಇದು n θ, ಇದು m θ ಇದ್ರೆ ಇದು m θ ಇದ್ರಷ್ಟೇ 1. ಸೊ ನಾವು ಏನು ಮಾಡ್ಕೊಳ್ಳೋಣ? ಇದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ. sin 7 θ ಆಯ್ತಾ. ಐ ವಿಲ್ ಆಲ್ಸೋ ರೈಟ್ ದಿಸ್ ಆಸ್ 7 θ. ಬಟ್ ಸುಮ್ಮನೆ ಹಂಗ ಬರಲಿಕ್ಕೆ ಬರೋದಿಲ್ಲ. ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 7. ಸೊ ವೆನ್ ಇಟ್ ಗೆಟ್ಸ್ ಕ್ಯಾನ್ಸಲ್ಡ್, ಅಗೇನ್ ದ ಸೇಮ್ ಥಿಂಗ್ ವಿಲ್ ರಿಮೇನ್. Now this is 1. Now this is 1. 1 into 7. Answer is 7. So answer is 7. Understand this also. Listen here. So put 0. 0 here. 0 divided by 0. Tan 5 into 0 0. Tan 0 under 0 na. So 0 by 0 under IR. Now this is trigonometric type. Type E directly. But it should be converted like this. Not really. ಈಗ ಏನು ಮಾಡ್ರಿ? ಥೀಟಾ ಡಿವೈಡೆಡ್ ಬೈ ಐತಿ. ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಇರಬೇಕು. ಅದಕ್ಕೆ ಹಿಂಗೆ ಮಾಡ್ಬೋದು ನಾವು. 1 divided by tan 5 θ divided by θ ಬರೀಬೋದಲ್ವ? ಥೀಟಾ ವಿ ಕ್ಯಾನ್ ಬ್ರಿಂಗ್ ಇಟ್ ಡೌನ್ ಇಯರ್. ಈ ಥೀಟಾ ಇಲ್ಲಿ ಕೆಳಗೆ ತೊಗೊಂಬರ್ಬೋದು. ನಾವು ಇಟ್ ಈಸ್ ಕರೆಕ್ಟ್ ಆನ್ಸರ್. ಸಿ ಫಾರ್ ಎಕ್ಸಾಂಪಲ್ ನಾವು therefore ಲಿಮಿಟ್ ಆಫ್ ಥೀಟಾ ಟೆಲ್ಸ್ ಯು 1 divided by tan 5 θ. ಇದು ಬರೀ ಥೀಟಾ ಐತಿ. 5 θ ಆದ್ರೆ 1, ಅದಕ್ಕೆ ಇದು 5 θ ಮಾಡಿಬಿಡ್ತೇನೆ. ಇದು 5 θ ಇದ್ರೆ ಇದು 5 θ ಮಾಡಿದೆ. ಬಟ್ ಹಂಗೆ ಮಾಡಕ್ಕೆ ಬರೋದಿಲ್ಲ. ಇಲ್ಲೊಂದು 5 ಬರೀಬೇಕಾಗಿ. ನಾವು ವಾಟ್ ಹ್ಯಾಸ್ ಕಮ್? ಇಟ್ ಇಸ್ 1 tan 5 θ by 5 θ 1 into 5. ಆನ್ಸರ್ 1 upon 5. ವೆರಿ ಈಸಿ ಪ್ರಾಬ್ಲಮ್ಸ್. ಇದು ಡೈರೆಕ್ಟ್ಲಿ ನೀವು ಹೇಳ್ಬೇಕು. ಇದಕ್ಕೆ ಏನೈತೆ ನೋಡ್ರಿ, ಇದು
0 ಹಾಕಿದ್ರೆ ಇದು 0 ಇದು 0 IF ಫಾರ್ಮ್ ಬಂದ. ಬಟ್ ಇಲ್ಲಿ ಸೈನ್ ಥೀಟಾ ಬೈ ಥೀಟಾ ಇಲ್ಲಿದು ಇಲ್ಲಿ ಏನಿದ್ದಿದ್ದ ಕೆಳಗಿದ್ರೆ 1, ಇಲ್ಲಿಯೂ ಏನಿದ್ದಿದ್ದು ಅದ ಕೆಳಗಿದ್ರೆ 1. ಸೊ ಎರಿಸಿ ಸೈನ್ px into px tan ಇದೇನಾಯ್ತು 1 into p ನೋಡ್ರಿ ಇಲ್ಲಿ ಕೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಆನ್ಸರ್ ಇಸ್ p by q. ಈಗ ಇದನ್ನು ನೋಡಿ, ದಿಸ್ ಇಸ್ ಲಿಟಲ್ ಡಿಫ್ರೆಂಟ್ ಟೈಪ್. ಅದ ಸೇಮ ಟ್ರಿಗ್ನಾಮೆಟ್ರಿ ಟೈಪ್. 0 ಹಾಕಿದ್ರೆ ಸೈನ್ 0 ಮೈನಸ್ ಸೈನ್ 0 ಮೈನಸ್ 0 ಇದು 0 ಆಯ್ತಾ. ಸೊ ಇದನ್ನ ಸಪ್ರೇಟ್ ಬರಿಬೇಕ್ರಿ. ದಿಸ್ ಡಿವೈಡೆಡ್ ಬೈ ದಿಸ್. ಈಗ ಏನು ಮಾಡ್ರಿ, ಲಿಮಿಟ್ ಆಫ್, ನೀವು ಡೈರೆಕ್ಟ್ ಆನ್ಸರ್ ಬರೀಬೋದು. ಇದು 3x ಇದ್ರೆ ಇಲ್ಲಿಯೂ 3x ಇರಬೇಕು. ಸೊ ಸೈನ್ 3x ಡಿವೈಡೆಡ್ ಬೈ, ಐ ಮೇಡ್ ದಿಸ್ ಎಕ್ಸ್ ಎಸ್ 3x ಆದ ಮಲ್ಟಿಪ್ಲೈ ಇಲ್ಲಿ 3 ಮಾಡ್ಬೇಕು. ಇದು ಕ್ಯಾನ್ಸಲ್ ಆದ್ರೆ ಸೇಮ್ ಬಂತು, ಮೈನಸ್ ಇದಕ್ಕೆ ಸಪ್ರೇಟ್ ಲಿಮಿಟ್ ಹಚ್ಬೋದು ನಾವು. ಸೈನ್ 4x 1 into 3 1 into 4 ಎಷ್ಟಾಯ್ತು, 3 minus 4 is equal to -1. ಇದು ಟ್ರಿಗ್ನೋಮೆಟ್ರಿಕ್ ಆದ್ರೆ ಫಾರ್ಮುಲಾ ಬೇಸ್ ಇಯರ್ ಮೈನಸ್ ಸೈನು ಟ್ಯಾನ್ ಇದ್ರಷ್ಟೇ ವರ್ಕ್ ಆಗುತ್ತೆ. ಇದ್ರ ಕಾಸ್ ಐತೆ. ಇಂಥದ್ದು ಬಂದಾಗ ಭಾರಿ ಇಂಪಾರ್ಟೆಂಟ್ ಇರ್ಬೇಕ್ರಿ. ಇದನ್ನು ಕನ್ವರ್ಟ್ ಮಾಡ್ಬೋದು ನೀವು ಸೈನ್ ಅಥವಾ ಟ್ಯಾನಿಗೆ. ಮೊದಲು ನೋಡ್ರಿ 0/0 ಐತೆನಾ, ಇಲ್ಲಿ 0 ಹಾಕಿದ್ರೆ 1 minus cos 0 ಅಂದ್ರೆ 1, 1 minus 1 0, 0 divided by 0 ಇದು ಇನ್ಫಿನಿಟಿ ಫಾರ್ಮ್, ಇಂಡಿಟರ್ಮಿನೇಟ್ ಫಾರ್ಮ್. ಇದನ್ನ ಏನು ಮಾಡೋದು ನೆನಪಿಟ್ಕೊಳ್ರಿ, ಟ್ರಿಗ್ನೋಮೆಟ್ರಿ ಯು ಶುಡ್ ರಿಮೆಂಬರ್. 1 minus cos theta means what? 1 minus cos theta means 2 sin square theta by 2. Formula this is. So 1 minus cos theta ಬದಲಿ 2x ಐತಿ. 2 sin square theta means 2x by 2. ಕ್ಯಾನ್ಸಲ್ ಮಾಡ್ರಿ. ಏನಾಯಿತು, ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು 0 2 sin square x by x square. ಇದು 2 ಹೊರಗೆ ಹಾಕ್ರಿ ಈ ಕಡೆ. 2 ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು 0 sin square x by x square ಏನಂತ ಬರೀಬೋದು, sin x by x ಹೋಲ್ ಸ್ಕ್ವೇರ್. ಇದು 1 ಸ್ಕ್ವೇರ್. ಇಲ್ಲಿ ಏನಾಗ್ಬಿಡ್ತು ಈಗ 2 into 1 ಸ್ಕ್ವೇರ್ ಅಂದರೆ 2 is the answer. Okay, now let us take, this is very interesting problem, last problem of this methods. ಇಲ್ಲೇ ನೋಡ್ರಿ, ಇದು ಟ್ರಿಗ್ನೋಮೆಟ್ರಿಕ್ ಟೈಪ್ ಐತೆ, ಬಟ್ ಇದು ಕನ್ವರ್ಟ್ ಮಾಡಬೇಕಾಗಿ ವೆರಿ ಇಂಪಾರ್ಟೆಂಟ್. ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಯು ಪುಟ್ 0 ಇಯರ್, 2 into 0 0 ಆತ, ಸೈನ್ 0 0, ಸೊ ಎಲ್ಲ ಕೊಡ್ಸೆ 0 ಆತ. ಇಲ್ಲಿಯೂ 0 0 ಆತ, 0/0 IF. ಈಗ ಹೌ ಟು ಸಾಲ್ವ್ ದಿಸ್ ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ. ಇಲ್ಲಿ ನೋಡ್ಕೋಬೇಕು ನೀವು, ಇದು ಏನಿದೆ ಟ್ಯಾನ್ ಸ್ಕ್ವೇರ್ ಇಲ್ಲ, ಇದೆ ಟ್ಯಾನ್ ಎಕ್ಸ್ ಐತಿ, ಬರೀ ಇದು ಸೈನ್ ಎಕ್ಸ್ ಐತಿ. ಸೊ ಇದು ಸೈನ್ ಎಕ್ಸ್ ಟ್ಯಾನ್ ಎಕ್ಸ್ ಇದ್ರೆ ಫುಲ್ ಡಿವೈಡೆಡ್ ಬೈ ಎಕ್ಸ್ ಮಾಡ್ಬೇಕು. ಇದು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದ್ರೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ಬೇಕು. ಸೊ ಇಲ್ಲಿ ನಮ್ಗೆ ಏನೈತಿ ಈಗ, ಟ್ಯಾನ್ ಎಕ್ಸ್ ಐತಿ ಅಥವಾ ಇಲ್ಲಿ ಸೈನ್ ಎಕ್ಸ್ ಐತಿ, ಪವರ್ ಈಸ್ 1. ಸೊ ಡಿವೈಡ್ ಬೈ ಎಕ್ಸ್, ಬೋತ್ ಡಿವೈಡ್ ಬೈ ಎಕ್ಸ್ NR and DR. ಯಾವಾಗಂದ್ರೆ ಬೋತ್ ಇಲ್ಲಿ ಎರಡು, ಇಲ್ಲಿ ಪವರ್ಸ್ ನೀವು ಸಿಂಗಲ್ ಪವರ್ ಇದ್ರೆ ಎಕ್ಸ್, ಇದು ಟ್ಯಾನ್ ಸ್ಕ್ವೇರ್ 2x ಇದ್ರೆ ಎಕ್ಸ್ ಸ್ಕ್ವೇರ್ಲೆ, ಇದು ಟ್ಯಾನ್ ಕ್ಯೂಬ್ 2x ಇದ್ರೆ ಎಕ್ಸ್ ಕ್ಯೂಬ್ಲೆ. ಸೊ ಹೇಳಿಸಿ ಈಗೇನು ಮಾಡ್ರಿ, ಬೋತ್ ನ್ಯೂಮರೇಟರ್ ಡಿನಾಮಿನೇಟರ್ ಎಕ್ಸ್ಲೆ ಡಿವೈಡ್ ಮಾಡಿ. ಇಲ್ಲಿನೂ ನೋಡ್ರಿ, ಇದು ಡಿನಾಮಿನೇಟರ್ನು ಎಕ್ಸ್ಲೆ ಡಿವೈಡ್ ಮಾಡಿ. 3x² ಡಿವೈಡೆಡ್ ಬೈ ಎಕ್ಸ್ ಆಯ್ತಾ. ಸೊ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಸಾರಿ ಇದು ಕ್ಯಾನ್ಸಲ್ ಮಾಡೋದು ಬೇಡ, ಇದು ಕ್ಯಾನ್ಸಲ್ ಆಯಿತು. ಏನೈತ್ರಿ, ಸಪ್ರೇಟ್ಲಿ ನೋಡ್ರಿ, ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು 0, ಇಲ್ಲೇನಾಯ್ತು 2 ಆಯ್ತು ಆಯ್ತಾ, ಪ್ಲಸ್
ಇದು ಸೈನ್ 3x ಐತ್ರಿ, ಸೈನ್ 3x, ಇಲ್ಲಿ ಬರೀ x ಐತೆ, ಸೊ 3x ಮಾಡ್ಕೋಬೇಕು. tan 2x ಪ್ಲಸ್ ಇಲ್ಲಿ ಒಂದು x ಉಳಿದೈತೆ, ನೆನಪಿಟ್ಕೋರಿ, x ಉಳಿದೈತೆ ಇಲ್ಲಿ. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್ ಹಿಯರ್? ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್ ನೋಡ್ರಿ, ಇದು ಲಿಮಿಟ್ ಆಫ್ x tends to 0, 2 means 2 only, plus 3x by 3x means 1 into 3, tan 2x by 2x means 1 into 2, plus ಇಲ್ಲಿ ನೋಡ್ರಿ x tends to 0 ಐತಿ, 3 into 0, 0 ಹಾಕ್ಯಾರ. ಸೊ ಫೈನಲ್ ಆನ್ಸರ್ ಏನು ಬಂತು? 2, 1 into 2 plus 1 into 3, 2 plus 3, ಇದು 2 plus 0, 3 plus 2, 5 by 2 is the answer. ಸೊ ಆನ್ಸರ್ ಏನು ಬರ್ಬೇಕ್ರಿ? ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ, 5 by 2. Any mistakes you can let me know. Now students, let me tell you one thing. Now these are only the types of the limits. ಈಗ ನೆಕ್ಸ್ಟ್ ನಾವು ಏನೇ ಮಾಡಿದ್ರು ಪ್ರಾಬ್ಲಮ್ಸ್ ಮಾಡ್ತೀವಿ, ನಾವು ಪ್ರಾಬ್ಲಮ್ಸ್ ಮಾಡ್ತೀವಿ ನಾವು. ಸೊ ಪ್ರಾಬ್ಲಮ್ಸ್ಗಿಂತ ಮುಂಚೆ ಇನ್ನೊಮ್ಮೆ ರಿವೈಸ್ ಮಾಡಿ ಹೇಳ್ಬಿಡ್ತೀನಿ ನಿಮಗೆ ಏನು ಮಾಡಿದೆ ನಾನು, ವಾಟ್ ಹ್ಯಾವ್ ಡನ್. ಲಿಮಿಟ್ಸ್ ಅಂದ್ರೆ ಇನ್ನು 3 ಮಾರ್ಕ್ಸಿಗೆ ಏನು ಕೇಳ್ತಾರೆ. ಫಸ್ಟ್ ಫಾರ್ಮುಲಾಸ್ ಎಲ್ಲ ಬೈಪಾರ್ಟ್ ಮಾಡಿರಿ. ಸೆಕೆಂಡ್ ಟೈಪ್ಸ್ ನೋಡ್ರಿ, ದೇರ್ ಆರ್ ಮೇನ್ 2 ಟೈಪ್ಸ್, ಟೈಪ್ 1, ಟೈಪ್ 2. ಟೈಪ್ 1 ಒಳಗೆ ಡಿಟರ್ಮಿನೇಟ್ ಫಾರ್ಮ್, ವೆನ್ ಯು ಸಬ್ಸ್ಟಿಟ್ಯೂಟ್ ಇಟ್ ಯು ವಿಲ್ ಗೆಟ್ ಆನ್ಸರ್, ಅಲ್ಲಿಗೆ ಬಿಟ್ಬಿಡೋದು. ಸೆಕೆಂಡ್ ಟೈಪ್, ವೆನ್ ಯು ಸಬ್ಸ್ಟಿಟ್ಯೂಟ್ ಆನ್ಸರ್ ಹೆಂಗೆ ಬರ್ತಾವ, 0 by 0, ಇನ್ಫಿನಿಟಿ ಬೈ ಇನ್ಫಿನಿಟಿ, ಇನ್ಫಿನಿಟಿ ರೇಸ್, ಅದಕ್ಕೆ ಇನ್ಡಿಟರ್ಮಿನೇಟ್ ಫಾರ್ಮ್ IF ಫಾರ್ಮ್ ಅಂತ ಹೇಳ್ತಾರೆ. IF ಫಾರ್ಮ್ ಅಂದಮೇಲೆ ಹಂಗೆ ಬಿಟ್ಬಿಡ್ಬಾರ್ದು, ಆನ್ಸರ್ ಇಸ್ ನಾಟ್ ಇನ್ಫಿನಿಟಿ ರೇಸ್ ಟು ಇನ್ಫಿನಿಟಿ, ಅವು ಸಾಲ್ವ್ ಮಾಡಬೇಕು. ಮುಂದೆ ಸಾಲ್ವ್ ಮಾಡಬೇಕಂದ್ರೆ ದೇರ್ ಆರ್ ಅನದರ್ 5 ಟೈಪ್ಸ್. ಆಮೇಲೆ ನೆಕ್ಸ್ಟ್ ಕೆಲವೊಂದು ಸ್ಪೆಷಲ್ ಅದಾವು, 5 ಟೈಪ್ಸ್ ಮೇನ್. ಒಂದನೇದು ಏನು ಮಾಡಬೇಕು, ಫಾರ್ಮುಲಾ ಟೈಪ್ ಐತೆ ನೋಡ್ಬೇಕ್ರಿ. ಲಿಮಿಟ್ ಆಫ್ x raised to n minus a raised to ಬಂದರೆ ಫಾರ್ಮುಲಾ ಟೈಪ್ n into a raised to n minus 1 ಹಚ್ಚಬೇಕು, ಟೈಪ್ ಎ. ಇಲ್ಲಪ್ಪ ಟೈಪ್ ಬಿ ಬಂದರೆ ಫ್ಯಾಕ್ಟರೈಸೇಷನ್ ಮಾಡಬೇಕು. ಇವು ಎರಡೂ ಬರಲಿಲ್ಲ, ಸ್ಕ್ವೇರ್ ರೂಟ್ ಇತ್ತಂದರೆ ಡೈರೆಕ್ಟ್ಲಿ ಟೈಪ್ ಸಿ, ದಟ್ ಈಸ್ ರೇಷನಲೈಸೇಷನ್. ಈಗ ಇನ್ಫಿನಿಟಿ ಬಂದರೆ ಡೈರೆಕ್ಟ್ಲಿ 4th ಟೈಪ್. ನಾ ಹೇಳೇನೆ, ಕೋಎಫಿಷಿಯಂಟ್ ಆಫ್ ಹೈಯೆಸ್ಟ್ ಕೋಎಫಿಷಿಯಂಟ್ ಆಫ್ ದಿ ಹೈಯೆಸ್ಟ್ ಪವರ್ ನ್ಯೂಮರೇಟರ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ದಿ ಹೈಯೆಸ್ಟ್ ಪವರ್ ಆಫ್ x ಇನ್ ದ ಡಿನಾಮಿನೇಟರ್. ಓಕೆ, ಇದು ಟೈಪ್ ಡಿ. ಇಲ್ಲೇನು ನೋಡಿದ್ವಿ ನಾವೀಗ, ಟೈಪ್ ಇ ಬಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಒಳಗೆ ಇದನ್ನು ಕೊಡ್ತಾರ. ಆಕ್ಚುಲಿ ನೆಕ್ಸ್ಟ್ ಟೈಪ್ ಬಂದು ಏನು ಬರ್ತೈತಿ, ಎಕ್ಸ್ಪೋನೆನ್ಷಿಯಲ್ ಲಿಮಿಟ್ಸ್ ಸ್ಟ್ಯಾಂಡರ್ಡ್ಸ್ ಬರ್ತಾವೆ, ಅದನ್ನು ಪ್ರಾಬ್ಲಮ್ಸ್ ಒಳಗೆ ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆಫ್ ದಿ ಪ್ರಾಬ್ಲಮ್ಸ್. ಇವು ಇಷ್ಟು ಸಿನಾಪ್ಸಿಸ್ ಪರ್ಫೆಕ್ಟ್ ಮಾಡಿಕೊಂಡ್ರೆ ಪ್ರಾಬ್ಲಮ್ಸ್ ಬೇಕಾದಂಗೆ ಮಾಡ್ಬೋದು. ಓಕೆ, ಗಾಡ್ ಬ್ಲೆಸ್ ಯು.